MCF ಅಂದರೆ ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್. ಇದೇ ಹೆಸರಿನಲ್ಲಿ ಕಾರ್ಖಾನೆ ಕಳೆದ 50 ವರ್ಷಗಳಿಂದ ಮಂಗಳೂರಿನಲ್ಲಿ ಪಣಂಬೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಇದೀಗ MCF ಹೆಸರು ಬದಲಾವಣೆ ಆಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಗಳೂರಲ್ಲಿ MCF ಹೆಸರು ಬದಲಾವಣೆಯ ಕಿಚ್ಚು. ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ವಿರುದ್ಧ ಆಕ್ರೋಶ. ಮಂಗಳೂರಿನ ಮಣ್ಣು, ಗಾಳಿ, ನೀರು, ಹಣ ಎಲ್ಲವೂ ಬೇಕು, ಆದರೆ ಹೆಸರು ಮಾತ್ರ ಇಲ್ಲಿಯದ್ದು ಬೇಡ ಎಂಬ ದರ್ಪವನ್ನ ಒಡಿಶಾ ಮೂಲದ ಕಂಪನಿ ತೋರಿಸಿದೆ. ಮಂಗಳೂರಿನ 1971ರಲ್ಲಿ ಆರಂಭವಾದಂಥ MCF ಕಾರ್ಖಾನೆಗೆ 55 ವರ್ಷಗಳೇ ಕಳೆದಿವೆ. ಇದರಲ್ಲಿ 15 ವರ್ಷ ಸರ್ಕಾರಿ, 35 ವರ್ಷ ಖಾಸಗಿ ಒಡೆತನದಲ್ಲಿದ್ದರೂ ಕೂಡ ಮಂಗಳೂರು ಕೆಮಿಕಲ್ ಮತ್ತು ಫರ್ಟಿಲೈಸರ್ಸ್ ಹೆಸರು ಮಾತ್ರ ಬದಲಾಗಿರಲಿಲ್ಲ. ಆದರೆ ಕಳೆದ 6 ತಿಂಗಳುಗಳಿಂದ 55 ವರ್ಷದ ಹೆಸರಿಗೆ ತಿಲಾಂಜಲಿಯನ್ನ ಇಡಲಾಗಿದೆ. ಕಂಪನಿಯ ಷೇರು ಪಡೆದ ಒಡಿಶಾ ಮೂಲದ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಅರ್ಧ ಶತಮಾನದ ಹೆಸರನ್ನ ಅಳಿಸಿ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಎಂಬ ಹೆಸರನ್ನ ಬದಲಾವಣೆ ಮಾಡಿದೆ. ಈ ಮೂಲಕ ಮಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. 1976ರಲ್ಲಿ MCF ಕಂಪನಿ ಅಮೋನಿಯಾ ಮತ್ತು ಯೂರಿಯಾ ಉತ್ಪಾದನೆಯನ್ನು ಆರಂಭಿಸಿತ್ತು. ಆ ಬಳಿಕ ವಿದ್ಯುತ್ ಅಭಾವದಿಂದ ಕಂಪನಿ ನಷ್ಟಕ್ಕೆ ಸಿಲುಕಿತ್ತು. ನಷ್ಟದ ನಡುವೆಯೇ 1991ರಲ್ಲಿ ಆಡಳಿತವನ್ನ ವಿಜಯ್ ಮಲ್ಯ ನೇತೃತ್ವದ UB ಕಂಪನಿ ವಹಿಸಿಕೊಂಡಿತ್ತು. ಅಲ್ಲಿಂದ ಮತ್ತೆ ಏಳು ಬೀಳುಗಳನ್ನು ಕಂಡ ಕಂಪನಿ 2015ರಿಂದ ಉತ್ತಮ ಲಾಭದೊಂದಿಗೆ ಪಾರದೀಪ್ ಕಂಪನಿ ಷೇರುಗಳನ್ನು ಪಡೆದುಕೊಂಡಿದೆ. ಆದರೆ ಪಾರದೀಪ್ ಕಂಪನಿ ಹಿಡಿತ ಸಾಧಿಸ್ತಾ ಇದ್ದಂತೆಯೇ ಮೂಲ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. MCF ತನ್ನ ಸ್ವಂತ ಆದಾಯಗಳೊಟ್ಟಿಗೆ ಮತ್ತು ಬ್ಯಾಂಕ್ ಸಹಕಾರದೊಟ್ಟಿಗೆ ಅಭಿವೃದ್ಧಿ ಹೊಂದಿದೆ. 90% ಉದ್ಯೋಗಗಳು ಸ್ಥಳೀಯರಿಗೆ ಮತ್ತು ರಾಜ್ಯದ ಯುವಜನತೆಗೆ ಮೀಸಲಾಗಿದ್ದರೂ ಈಗ ಅರ್ಧಕ್ಕರ್ಧ ಉದ್ಯೋಗವನ್ನು ಕಡಿತಗೊಳಿಸಲಾಗಿದೆ. ನಾವು ಏನು ಹೇಳಿದ್ದೀವಿ, ಇದು ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಆಫ್ ಮ್ಯಾಂಗ್ಳೂರ್. ನೀವು ಇದನ್ನು ಏಕಾಏಕಿ ತೆಗೆದಾಕ್ತೀರಿ ಅಂದರೆ ನಿಮ್ಮ ಏನು ಒಪ್ಪಂದ? ನಿಮಗೇನು ಮಾರಾಟ ಮಾಡಿದರೆ ಯಾರಾದರೂ? ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ಹೆಸರು ಬದಲಾವಣೆಯ ವಿರೋಧ ಮಂಗಳೂರಿನಲ್ಲಿ ಆಕ್ರೋಶ ಕಿಚ್ಚನ್ನು ಎಬ್ಬಿಸಿದ್ದು, ನಾಮಫಲಕದಲ್ಲಿ ತಕ್ಷಣ ಹೆಸರನ್ನ ಬದಲಾಯಿಸಬೇಕೆಂದು ಆಗ್ರಹಗಳು ಜೋರಾಗಿದೆ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. MCF ಅಂದರೆ ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್. ಇದೇ ಹೆಸರಿನಲ್ಲಿ ಕಾರ್ಖಾನೆ ಕಳೆದ 50 ವರ್ಷಗಳಿಂದ ಮಂಗಳೂರಿನಲ್ಲಿ ಪಣಂಬೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಇದೀಗ MCF ಹೆಸರು ಬದಲಾವಣೆ ಆಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಗಳೂರಲ್ಲಿ MCF ಹೆಸರು ಬದಲಾವಣೆಯ ಕಿಚ್ಚು. ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ವಿರುದ್ಧ ಆಕ್ರೋಶ. ಮಂಗಳೂರಿನ ಮಣ್ಣು, ಗಾಳಿ, ನೀರು, ಹಣ ಎಲ್ಲವೂ ಬೇಕು, ಆದರೆ ಹೆಸರು ಮಾತ್ರ ಇಲ್ಲಿಯದ್ದು ಬೇಡ ಎಂಬ ದರ್ಪವನ್ನ ಒಡಿಶಾ ಮೂಲದ ಕಂಪನಿ ತೋರಿಸಿದೆ. ಮಂಗಳೂರಿನ 1971ರಲ್ಲಿ ಆರಂಭವಾದಂಥ MCF ಕಾರ್ಖಾನೆಗೆ 55 ವರ್ಷಗಳೇ ಕಳೆದಿವೆ. ಇದರಲ್ಲಿ 15 ವರ್ಷ ಸರ್ಕಾರಿ, 35 ವರ್ಷ ಖಾಸಗಿ ಒಡೆತನದಲ್ಲಿದ್ದರೂ ಕೂಡ ಮಂಗಳೂರು ಕೆಮಿಕಲ್ ಮತ್ತು ಫರ್ಟಿಲೈಸರ್ಸ್ ಹೆಸರು ಮಾತ್ರ ಬದಲಾಗಿರಲಿಲ್ಲ. ಆದರೆ ಕಳೆದ 6 ತಿಂಗಳುಗಳಿಂದ 55 ವರ್ಷದ ಹೆಸರಿಗೆ ತಿಲಾಂಜಲಿಯನ್ನ ಇಡಲಾಗಿದೆ. ಕಂಪನಿಯ ಷೇರು ಪಡೆದ ಒಡಿಶಾ ಮೂಲದ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಅರ್ಧ ಶತಮಾನದ ಹೆಸರನ್ನ ಅಳಿಸಿ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಎಂಬ ಹೆಸರನ್ನ ಬದಲಾವಣೆ ಮಾಡಿದೆ. ಈ ಮೂಲಕ ಮಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. 1976ರಲ್ಲಿ MCF ಕಂಪನಿ ಅಮೋನಿಯಾ ಮತ್ತು ಯೂರಿಯಾ ಉತ್ಪಾದನೆಯನ್ನು ಆರಂಭಿಸಿತ್ತು. ಆ ಬಳಿಕ ವಿದ್ಯುತ್ ಅಭಾವದಿಂದ ಕಂಪನಿ ನಷ್ಟಕ್ಕೆ ಸಿಲುಕಿತ್ತು. ನಷ್ಟದ ನಡುವೆಯೇ 1991ರಲ್ಲಿ ಆಡಳಿತವನ್ನ ವಿಜಯ್ ಮಲ್ಯ ನೇತೃತ್ವದ UB ಕಂಪನಿ ವಹಿಸಿಕೊಂಡಿತ್ತು. ಅಲ್ಲಿಂದ ಮತ್ತೆ ಏಳು ಬೀಳುಗಳನ್ನು ಕಂಡ ಕಂಪನಿ 2015ರಿಂದ ಉತ್ತಮ ಲಾಭದೊಂದಿಗೆ ಪಾರದೀಪ್ ಕಂಪನಿ ಷೇರುಗಳನ್ನು ಪಡೆದುಕೊಂಡಿದೆ. ಆದರೆ ಪಾರದೀಪ್ ಕಂಪನಿ ಹಿಡಿತ ಸಾಧಿಸ್ತಾ ಇದ್ದಂತೆಯೇ ಮೂಲ ಹೆಸರನ್ನ ಬದಲಾವಣೆ ಮಾಡಲಾಗಿದೆ.
ಎಂಸಿಎಫ್ ತನ್ನ ಸ್ವಂತ ಆದಾಯಗಳೊಟ್ಟಿಗೆ ಮತ್ತು ಬ್ಯಾಂಕ್ ಸಹಕಾರದೊಟ್ಟಿಗೆ ಅಭಿವೃದ್ಧಿ ಹೊಂದಿದೆ. 90% ಉದ್ಯೋಗಗಳು ಸ್ಥಳೀಯರಿಗೆ ಮತ್ತು ರಾಜ್ಯದ ಯುವಜನತೆಗೆ ಮೀಸಲಾಗಿದ್ದರೂ ಈಗ ಅರ್ಧಕ್ಕರ್ಧ ಉದ್ಯೋಗವನ್ನು ಕಡಿತಗೊಳಿಸಲಾಗಿದೆ. ನಾವು ಏನು ಹೇಳಿದ್ದೀವಿ, ಇದು ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಆಫ್ ಮ್ಯಾಂಗ್ಳೂರ್. ನೀವು ಇದನ್ನು ಏಕಾಏಕಿ ತೆಗೆದಾಕ್ತೀರಿ ಅಂದರೆ ನಿಮ್ಮ ಏನು ಒಪ್ಪಂದ? ನಿಮಗೇನು ಮಾರಾಟ ಮಾಡಿದರೆ ಯಾರಾದರೂ? ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ಹೆಸರು ಬದಲಾವಣೆಯ ವಿರೋಧ ಮಂಗಳೂರಿನಲ್ಲಿ ಆಕ್ರೋಶ ಕಿಚ್ಚನ ಎಬ್ಬಿಸಿದ್ದು, ನಾಮಫಲಕದಲ್ಲಿ ತಕ್ಷಣ ಹೆಸರನ್ನ ಬದಲಾಯಿಸಬೇಕೆಂದು ಆಗ್ರಹಗಳು ಜೋರಾಗಿದೆ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. MCF ಅಂದರೆ ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್. ಇದೇ ಹೆಸರಿನಲ್ಲಿ ಕಾರ್ಖಾನೆ ಕಳೆದ 50 ವರ್ಷಗಳಿಂದ ಮಂಗಳೂರಿನಲ್ಲಿ, ಪಣಂಬೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಇದೀಗ MCF ಹೆಸರು ಬದಲಾವಣೆ ಆಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಗಳೂರಲ್ಲಿ ಎಂಸಿಎಫ್ ಹೆಸರು ಬದಲಾವಣೆಯ ಕಿಚ್ಚು. ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ವಿರುದ್ಧ ಆಕ್ರೋಶ. ಮಂಗಳೂರಿನ ಮಣ್ಣು, ಗಾಳಿ, ನೀರು, ಹಣ ಎಲ್ಲವೂ ಬೇಕು, ಆದರೆ ಹೆಸರು ಮಾತ್ರ ಇಲ್ಲಿಯದ್ದು ಬೇಡ ಎಂಬ ದರ್ಪವನ್ನ ಒಡಿಶಾ ಮೂಲದ ಕಂಪನಿ ತೋರಿಸಿದೆ. ಮಂಗಳೂರಿನ 1971ರಲ್ಲಿ ಆರಂಭವಾದಂಥ ಎಂಸಿಎಫ್ ಕಾರ್ಖಾನೆಗೆ 55 ವರ್ಷಗಳೇ ಕಳೆದಿವೆ. ಇದರಲ್ಲಿ 15 ವರ್ಷ ಸರ್ಕಾರಿ, 35 ವರ್ಷ ಖಾಸಗಿ ಒಡೆತನದಲ್ಲಿದ್ದರೂ ಕೂಡ ಮಂಗಳೂರು ಕೆಮಿಕಲ್ ಮತ್ತು ಫರ್ಟಿಲೈಸರ್ಸ್ ಹೆಸರು ಮಾತ್ರ ಬದಲಾಗಿರಲಿಲ್ಲ. ಆದರೆ ಕಳೆದ 6 ತಿಂಗಳುಗಳಿಂದ 55 ವರ್ಷದ ಹೆಸರಿಗೆ ತಿಲಾಂಜಲಿಯನ್ನ ಇಡಲಾಗಿದೆ. ಕಂಪನಿಯ ಷೇರು ಪಡೆದ ಒಡಿಶಾ ಮೂಲದ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಅರ್ಧ ಶತಮಾನದ ಹೆಸರನ್ನ ಅಳಿಸಿ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಎಂಬ ಹೆಸರನ್ನ ಬದಲಾವಣೆ ಮಾಡಿದೆ. ಈ ಮೂಲಕ ಮಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. 1976ರಲ್ಲಿ ಎಂಸಿಎಫ್ ಕಂಪನಿ ಅಮೋನಿಯಾ ಮತ್ತು ಯೂರಿಯಾ ಉತ್ಪಾದನೆಯನ್ನು ಆರಂಭಿಸಿತ್ತು. ಆ ಬಳಿಕ ವಿದ್ಯುತ್ ಅಭಾವದಿಂದ ಕಂಪನಿ ನಷ್ಟಕ್ಕೆ ಸಿಲುಕಿತ್ತು. ನಷ್ಟದ ನಡುವೆಯೇ 1991ರಲ್ಲಿ ಆಡಳಿತವನ್ನ ವಿಜಯ್ ಮಲ್ಯ ನೇತೃತ್ವದ ಯುಬಿ ಕಂಪನಿ ವಹಿಸಿಕೊಂಡಿತ್ತು. ಅಲ್ಲಿಂದ ಮತ್ತೆ ಏಳು ಬೀಳುಗಳನ್ನು ಕಂಡ ಕಂಪನಿ 2015ರಿಂದ ಉತ್ತಮ ಲಾಭದೊಂದಿಗೆ ಪಾರದೀಪ್ ಕಂಪನಿ ಷೇರುಗಳನ್ನು ಪಡೆದುಕೊಂಡಿದೆ. ಆದರೆ ಪಾರದೀಪ್ ಕಂಪನಿ ಹಿಡಿತ ಸಾಧಿಸ್ತಾ ಇದ್ದಂತೆಯೇ ಮೂಲ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಎಂಸಿಎಫ್ ತನ್ನ ಸ್ವಂತ ಆದಾಯಗಳೊಟ್ಟಿಗೆ ಮತ್ತು ಬ್ಯಾಂಕ್ ಸಹಕಾರದೊಟ್ಟಿಗೆ ಅಭಿವೃದ್ಧಿ ಹೊಂದಿದೆ. 90% ಉದ್ಯೋಗಗಳು ಸ್ಥಳೀಯರಿಗೆ ಮತ್ತು ರಾಜ್ಯದ ಯುವಜನತೆಗೆ ಮೀಸಲಾಗಿದ್ದರೂ ಈಗ ಅರ್ಧಕ್ಕರ್ಧ ಉದ್ಯೋಗವನ್ನು ಕಡಿತಗೊಳಿಸಲಾಗಿದೆ. ನಾವು ಏನು ಹೇಳಿದ್ದೀವಿ, ಇದು ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಆಫ್ ಮ್ಯಾಂಗ್ಳೂರ್. ನೀವು ಇದನ್ನು ಏಕಾಏಕಿ ತೆಗೆದಾಕ್ತೀರಿ ಅಂದರೆ ನಿಮ್ಮ ಏನು ಒಪ್ಪಂದ? ನಿಮಗೇನು ಮಾರಾಟ ಮಾಡಿದರೆ ಯಾರಾದರೂ? ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ಹೆಸರು ಬದಲಾವಣೆಯ ವಿರೋಧ ಮಂಗಳೂರಿನಲ್ಲಿ ಆಕ್ರೋಶ ಕಿಚ್ಚನ ಎಬ್ಬಿಸಿದ್ದು, ನಾಮಫಲಕದಲ್ಲಿ ತಕ್ಷಣ ಹೆಸರನ್ನ ಬದಲಾಯಿಸಬೇಕೆಂದು ಆಗ್ರಹಗಳು ಜೋರಾಗಿದೆ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು.